ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತು ನಾವು ಸಿಂಗಾಪುರ್ ಫ್ರೈಡ್ ರೈಸ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ಮೊದಲ ಗ್ಯಾಸ್ ಹಚ್ಚೋನು, ಆಮೇಲೆ ಒಂದು ಕಡಾಯಿ ಇಡೋಣ. ನೋಡ್ರಿ, ಕಡಾಯಿದಾಗ ಒಂದು ದೊಡ್ಡ 4 ಚಮಚ ಎಣ್ಣೆ ಹಾಕೊಳ್ಳೋನು. ಈಗ ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಕಾದೈತ್ ನೋಡ್ರಿ. ಈಗ ಏನು ಮಾಡೋನು, ಗ್ಯಾಸ್ ಉರಿನ ಸಣ್ಣ ಇಡೋನು. ಈಗ ಇದ್ರಾಗ 1 ಕಪ್ ಹಸಿ ಉಳ್ಳಾಗಡ್ಡಿ ಹೆಚ್ಚಿದ್ದು ಹಾಕೊಳ್ಳೋನು. ಆಮೇಲೆ ಒಂದು 2 ಚಮಚ ಬೆಳ್ಳುಳ್ಳಿ ಹಾಕೊಂಡು ನೋಡ್ರಿ, ಸಣ್ಣ ಹೆಚ್ಚಿದ್ದ. ಆಮೇಲೆ 1 ಚಮಚ ಅಲ್ಲ ಹಾಕೊಳ್ಳೋಣ, ಸಣ್ಣ ಹೆಚ್ಚಿದ್ದ. ಮತ್ತು ಹಸಿ ಮೆಣಸಿನ್ಕಾಯಿ 1-2 ಸಣ್ಣ ಹೆಚ್ಚಿದ್ದು ಹಾಕೊಳ್ಳೋನು. ಈಗ ಇದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ನೋಡ್ರಿ, ಈಗ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ. ಈಗ ಇದ್ರಾಗ ನಾವೇನು ಮಾಡೋಣ, ಪಲ್ಯಗಳು ಹಾಕೊಳ್ಳೋಣ. ಮೊದಲು ಒಂದು ಸಣ್ಣ ಹೆಚ್ಚಿದ್ದ ಬೀನ್ಸ್ ಹಾಕೊಳ್ಳೋಣ, ಒಂದು ಅರ್ಧ ಕಪ್. ಆಮೇಲೆ ಅರ್ಧ ಕಪ್ ಸಣ್ಣ ಹೆಚ್ಚಿದ್ದ ಕ್ಯಾರೆಟ್ ಹಾಕೊಳ್ಳೋಣ ನೋಡ್ರಿ, ಗಜ್ರಿ ಹಾಕೊಳ್ಳೋಣ. ಆಮೇಲೆ ದೊಡ್ಡ ಮೆಣಸಿನ್ಕಾಯಿ ಸಣ್ಣ ಹೆಚ್ಚಿದ್ದ 1 ಕಪ್ ಹಾಕೊಳ್ಳೋಣ. ಈಗ ಇದನ್ನ ಚಲೋ ಹಂಗೆ ಫ್ರೈ ಮಾಡ್ಕೊಳ್ಳೋಣ ನೋಡ್ರಿ. ದೊಡ್ಡ ಉರಿದಾಗ ಗಜ್ರಿ ಮತ್ತು ಬೀನ್ಸ್ ಮತ್ತು ದೊಡ್ಡ ಮೆಣಸಿನ್ಕಾಯಿ 1-2 ನಿಮಿಷ ಫ್ರೈ ಮಾಡ್ಬೇಕು ನೋಡ್ರಿ. ಈಗ 2 ನಿಮಿಷ ಆಯ್ತಾ ಫ್ರೈ ಮಾಡಾಕತ್ತ. ಈಗ ಇದ್ರಾಗ ಏನು ಮಾಡೋಣ, ನಾವು ಸಣ್ಣ ಹೆಚ್ಚಿದ್ದ ಅರ್ಧ ಕ್ಯಾಬೇಜ್ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಅಂದ್ರೆ ಹಸಿ ಉಳ್ಳಾಗಡ್ಡಿ ಹಾಕೊಳ್ಳೋಣ ನೋಡ್ರಿ. ತಪ್ಪಲ ಉಳ್ಳಾಗಡ್ಡಿ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ 1 ನಿಮಿಷ. ಈಗ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ಯಾವ ನೋಡ್ರಿ. ಈಗ ಏನು ಮಾಡೋಣ, ಇದ್ರಾಗ ಮೇನ್ ಮಸಾಲ ಅಂದ್ರೆ ಇದು ಮದ್ರಾಸಿ ಕರಿ ಮಸಾಲ ಅಂತ. ಇದು ನಿಮ್ಗೆ ಫ್ಲಿಪ್ಕಾರ್ಟ್ ಅಮೆಝಾನ್ದಾಗೆಲ್ಲ ಸಿಗ್ತೈತಿ. ಇಲ್ಲಾಂದ್ರೆ ನೀವು ಮನ್ಯಾಗೂ ಮಾಡ್ಕೋಬಹುದು. ಹೆಂಗಂದ್ರೆ 1 ಚಮಚ ಗರಂ ಮಸಾಲ, 1 ಚಮಚ ಧನಿಯಾ ಪೌಡರ, 1 ಚಮಚ ಅರಿಶಿನ, 1 ಚಮಚ ಕಾಶ್ಮೀರಿ ಲಾಲ್ ಮಿರ್ಚ ಮತ್ತು 1 ಚಮಚ ಕರಿ ಮೆಣಸಿನ್ಕಾಯಿ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಕರಿ ಮಸಾಲ ರೆಡಿ ಆಗ್ತದೆ ನೋಡ್ರಿ. ಈಗ ಇದನ್ನ ನೀವು 2 ಚಮಚ ಇದ್ರಾಗ ಹಾಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಚಂದಂಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಮದ್ರಾಸಿ ಕರಿ ಮಸಾಲ ಎಲ್ಲ ಚಂದಂಗೆ ವೆಜಿಟೇಬಲ್ದಾಗ ಮಿಕ್ಸ್ ಆಗೈತಿ. ಈಗ ಏನು ಮಾಡೋದು, ಸ್ವಲ್ಪ ಇದ ಸೈಡ್ ಮಾಡ್ಕೊಂಡು ಇದ್ರಾಗ ನಾವು ಸೋಯಾ ಸಾಸ್ ಹಾಕೊಂಡು ನೋಡ್ರಿ 2 ಚಮಚ. ಆಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳೋಣ 1-2 ಚಮಚ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸಾಸು ಎಲ್ಲ ವೆಜಿಟೇಬಲ್ನಾಗ ಚೆನ್ನಾಗಿ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಇದ್ರಾಗ ಅನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಒಂದು ದೊಡ್ಡ ಬೌಲ್ ಅನ್ನ ಮಾಡ್ಕೊಂಡಿದ್ದೇನೆ ನೋಡ್ರಿ, ಅದನ್ನ ಹಾಕೊಳ್ಳೋಣ. ಇದನ್ನ ಒಂದು 80% ಅಷ್ಟೇ ಕುದಿಸಿ ಬಸ್ಸು ತೆಗಿಬೇಕು ನೋಡ್ರಿ, ಅಂದ್ರೆ ಮಸ್ತ್ ಆಗ್ತದೆ ಇದು ರೈಸ್. ಈಗ ಇದ್ರಾಗ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಮಸಾಲದಾಗ ಅನ್ನನ. ಎಲ್ಲ ಚೆನ್ನಾಗಿ ಮಸಾಲ ಎಲ್ಲ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಸಿಂಗಾಪುರ್ ಫ್ರೈಡ್ ರೈಸ್ ರೆಡಿ ಆಗೈತಿ. ಈಗ ಇದ್ರಾಗ ಇನ್ನೊಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕೋಣ ಮತ್ತು ಸಣ್ಣ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳ್ಳೋಣ ನೋಡ್ರಿ. ಈಗ ಇದನ್ನ ಸರ್ವ್ ಮಾಡೋಣ ಬರ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ಸಿಂಗಾಪುರ್ ಫ್ರೈಡ್ ರೈಸ್ ರೆಡಿ ಆಯ್ತಂತ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.